ನಿಂದನೆ ಪ್ರಕರಣದಲ್ಲಿ ಮಹೇಶ್ ತಿಮ್ರೋಡಿ ಕಾಕಿ ವಶಕ್ಕೆ. ಉಜಿರೆಯಲ್ಲಿರುವ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿವಾಸ. ಇನ್ನು ನಿಂದನೆ ಪ್ರಕರಣದಲ್ಲಿ ಮಹೇಶ್ ತಿಮ್ರೋಡಿ ಅವರನ್ನ ಕಾಕಿ ಈಗ ವಶಕ್ಕೆ ಪಡ್ಕೊಂಡಿದೆ. ಉಜಿರೆಯಲ್ಲಿರುವ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿವಾಸ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಕಾಕಿ ವಶಕ್ಕೆ ಪಡ್ಕೊಂಡಿರುವಂತದ್ದು. ಬಿಎಲ್ ಸಂತೋಷ್ ನಿಂದಿಸಿದ್ದ ಕೇಸಲ್ಲಿ ತಿಮ್ರೋಡಿ ಅವರನ್ನ ಈಗಾಗಲೇ ಕಾಕಿ ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ. ಉಡುಪಿಯ ಬ್ರಹ್ಮಾವರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ತಿಮ್ರೋಡಿ ವಶಕ್ಕೆ ಪಡೆಯೋ ಮುನ್ನ ಭಾರಿ ಹೈ ಡ್ರಾಮಾ ನಡೆದಿದೆ. ಪೊಲೀಸರ ಜೊತೆ ತಿಮ್ರೋಡಿ ಬೆಂಬಲಿಗರು ವಾಗ್ವಾದವನ್ನ ನಡೆಸಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ಸೇರಿ ಕೆಲವರಿಂದ ಇಲ್ಲಿ ಮಾತಿನ ಚಕಮಕಿ ಉಂಟಾಗಿರುವಂತದ್ದು. ಇನ್ನು ಇಲ್ಲಿ ನಿಂದನೆ ಪ್ರಕರಣದಲ್ಲಿ ಈಗಾಗಲೇ ಮಹೇಶ್ ತಿಮ್ರೋಡಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಉಜಿರೆಯಲ್ಲಿರುವ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿವಾಸ. ಪೊಲೀಸರ ಜೊತೆ ಈಗಾಗಲೇ ತಿಮ್ರೋಡಿ ಬೆಂಬಲಿಗರು ಕೂಡ ವಾಗ್ವಾದವನ್ನ ನಡೆಸಿದ್ರು. ಗಿರೀಶ್ ಮಟ್ಟಣ್ಣನವರ್ ಸೇರಿ ಕೆಲವರಿಂದ ಇಲ್ಲಿ ಮಾತಿನ ಚಕಮಕಿ ಉಂಟಾಗಿದೆ. ಒಂದ್ ರೀತಿಯಾಗಿ ಧರ್ಮಸ್ಥಳ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ನನ್ನನ್ನ ಕೊಲೆ ಮಾಡಿ ಬಿಸಾಡಬಹುದು. ನಿಂದನೆ ಪ್ರಕರಣದಲ್ಲಿ ಈಗಾಗಲೇ ತಿಮ್ರೋಡಿ ಅವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ವಶಕ್ಕೆ ಪಡ್ಕೊಳ್ಳುವ ಸಂದರ್ಭದಲ್ಲಿ ದೊಡ್ಡ ಹೈ ಡ್ರಾಮವೇ ನಡೆದು ಹೋಗಿದೆ. ಪೊಲೀಸರ ಜೊತೆ ಗಿರೀಶ್ ಮಟ್ಟಣ್ಣನವರ್ ಸೇರಿ ಕೆಲವರಿಂದ ಮಾತಿನ ಚಕಮಕಿ ಕೂಡ ಉಂಟಾಗಿರುವಂತದ್ದು. ಪೊಲೀಸರು ನನ್ನನ್ನ ಕೊಲೆ ಮಾಡಿ ಬಿಸಾಡಬಹುದು, ನನ್ನ ಜೀವಕ್ಕೆ ಏನಾದ್ರೂ ಆದ್ರೆ ಸರ್ಕಾರವೇ, ರಾಜ್ಯ ಸರ್ಕಾರವೇ ಕಾರಣ. ಪೊಲೀಸರು ವಶಕ್ಕೆ ಪಡಿತಾ ಇದ್ದಂತೆ ತಿಮ್ರೋಡಿ ಆರೋಪವನ್ನ ಮಾಡಿದ್ದಾರೆ. ಎಸ್ಐಟಿ ತನಿಖೆಯನ್ನ ನಿಲ್ಲಿಸಲು ಹೇಗೆಲ್ಲ ಮಾಡ್ತಾ ಇದ್ದಾರೆ, ತನಿಖೆಯನ್ನ ತಡೆಯಲು ಹಲವರಿಂದ ಹುನ್ನಾರ ಕೂಡ ನಡೀತಾ ಇದೆ. ಬಿಜೆಪಿ ನಾಯಕರ ಷಡ್ಯಂತ್ರದಿಂದ ನನ್ನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ತಿಮ್ರೋಡಿ ಹೇಳ್ತಾ ಇರುವಂತದ್ದು. ಇಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಮಹೇಶ್ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ. ವಶಕ್ಕೆ ಪಡೆಯಲು ತಿಮ್ರೋಡಿ ಮನೆಗೆ ಈಗಾಗಲೇ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಪೊಲೀಸರು ಕೂಡ ನನ್ನನ್ನು ಯಾವಾಗ ಬೇಕಾದರೂ ಅರೆಸ್ಟ್ ಮಾಡಬಹುದು, ನನ್ನ ಜೀವಕ್ಕೆ ಏನಾದರೂ ಆದರೆ ರಾಜ್ಯ ಸರ್ಕಾರವೇ ನೇರ ಹೊಣೆ. ಪೊಲೀಸರು ನನ್ನ ಕೊಲೆ ಮಾಡಿ ಬೀಸಾಡಬಹುದು, ಎಸ್ಐಟಿ ತನಿಖೆಯನ್ನ ನಿಲ್ಲಿಸಲು ಹೇಗೆಲ್ಲ ಮಾಡ್ತಾ ಇದ್ದಾರೆ ಅಂತ ತಿಮ್ರೋಡಿ ಅವರು ಹೇಳ್ತಾ ಇದ್ದಾರೆ. ಈಗಾಗಲೇ ನಿಂದನೆ ಪ್ರಕರಣದಲ್ಲಿ ಮಹೇಶ್ ತಿಮ್ರೋಡಿ ಅವರನ್ನ ಕಾಕಿ ವಶಕ್ಕೆ ಪಡ್ಕೊಂಡಿದೆ. ಉಜಿರೆಯ ನಿವಾಸದಲ್ಲಿ ದೊಡ್ಡ ಭಾರಿ ಹೈ ಡ್ರಾಮವೇ ನಡೆದಿರುವಂತದ್ದು. ನನ್ನ ಜೀವಕ್ಕೆ ಏನಾದರೂ ಆದರೆ ಅದಕ್ಕೆ ರಾಜ್ಯ ಸರ್ಕಾರ ನೇರ ಹೊಣೆ. ಪೊಲೀಸರು ನನ್ನ ಕೊಲೆ ಮಾಡಿ ಬೀಸಾಡಬಹುದು, ಎಸ್ಐಟಿ ತನಿಖೆಯನ್ನ ನಿಲ್ಲಿಸಲು ಹೇಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಮಹೇಶ್ ತಿಮ್ರೋಡಿ ಅವರು ಹೇಳ್ತಾ ಇದ್ದಾರೆ. ಇನ್ನು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತಿದಿನವೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನು ತಿಮ್ರೋಡಿಯನ್ನ ವಶಕ್ಕೆ ಪಡೆಯೋ ಮುನ್ನ ಅಲ್ಲಿ ದೊಡ್ಡ ಭಾರಿ ಹೈ ಡ್ರಾಮವೇ ನಡೆದು ಹೋಗಿದೆ. ಗಿರೀಶ್ ಮಟ್ಟಣ್ಣನವರ್ ಸೇರಿ ಕೆಲವರಿಂದ ಅಲ್ಲಿ ಮಾತಿನ ಚಕಮಕಿ ಕೂಡ ಉಂಟಾಗಿದೆ. ಒಂದು ರೀತಿಯಾಗಿ ಈ ಕೇಸ್ನ ನೋಡ್ತಾ ಇದ್ರೆ ನನ್ನ ಜೀವಕ್ಕೆ ಏನಾದರೂ ಆದರೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಕಾರಣ ಅಂತ ಹೇಳಿ ತಿಮ್ರೋಡಿ ಅವರು ಹೇಳ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಅರೆಸ್ಟ್ ಮಾಡಬಹುದು. ತನಿಖೆಯನ್ನ ತಡೆಯಲು ಹಲವರಿಂದ ಈಗಾಗಲೇ ಹುನ್ನಾರ ಕೂಡ ನಡೀತಾ ಇದೆ. ಬಿಜೆಪಿ ನಾಯಕರ ಷಡ್ಯಂತ್ರದಿಂದ ನನ್ನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಪೊಲೀಸರ ಜೊತೆ ತಿಮ್ರೋಡಿ ಬೆಂಬಲಿಗರ ವಾಗ್ವಾದ. ದೂರುದಾರ ಜಯಂತ್ ಗಿರೀಶ್ ಮಟ್ಟಣ್ಣನವರ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಿಮ್ರೋಡಿ ವಶಕ್ಕೆ ಪಡೆಯಲು ಬಂದಿದ್ದ ಪೊಲೀಸರ ಟೀಮ್ ಇನ್ನು ವಶಕ್ಕೆ ಪಡೆಯಲು ಬಂದಿದ್ದವರನ್ನ ಬೆಂಬಲಿಗರು ಅಡ್ಡ ಹಾಕಿದ್ದಾರೆ. ತಿಮ್ರೋಡಿ ವಶಕ್ಕೆ ಪಡೆಯುವ ಮುನ್ನ ಭಾರಿ ಹೈ ಡ್ರಾಮವೇ ನಡೆದು ಹೋಗಿದೆ.
ಪೊಲೀಸರ ಜೊತೆ ತಿಮ್ರೋಡಿ ಬೆಂಬಲಿಗರ ವಾಗ್ವಾದ. ಇನ್ನು ದೂರುದಾರ ಜಯಂತ್ ಗಿರೀಶ್ ಮಟ್ಟಣ್ಣನವರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಿಮ್ರೋಡಿಯನ್ನ ವಶಕ್ಕೆ ಪಡೆಯಲು ಪೊಲೀಸರು ಕೂಡ ಅಲ್ಲಿ ಆಗಮಿಸಿದ್ರು. ಇನ್ನು ನಿನ್ನೆ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಮನೆಗೆ ಈಗ ಕಾಕಿ ಎಂಟ್ರಿಯನ್ನ ಕೊಟ್ಟಿದೆ. BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಪದ ಬಳಕೆಯನ್ನ ಮಾಡಿದ್ದಕ್ಕೆ ತಿಮ್ರೋಡಿ ಪರ ವಕೀಲರಿಂದ ಪೊಲೀಸರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಇನ್ನು ಪೊಲೀಸರ ಜೊತೆ ಗಿರೀಶ್ ಮಟ್ಟಣ್ಣನವರ್ ವಾಗ್ವಾದವನ್ನ ಮಾಡ್ತಾ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ದೊಡ್ಡ ಹೈ ಡ್ರಾಮವೇ ನಡೀತು ಹೋಗಿದೆ. ಇನ್ನು ಒಂದು ರೀತಿಯಾಗಿ ಇಲ್ಲಿ ಮಹೇಶ್ ತಿಮ್ರೋಡಿ ಅವರನ್ನ ಯಾವುದೇ ಕ್ಷಣದಲ್ಲಾದರೂ ಕೂಡ ಪೊಲೀಸರು ಅರೆಸ್ಟ್ ಮಾಡಬಹುದು. ಉಜಿರೆಯಲ್ಲಿರುವ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆ. ಇನ್ನು ಉಡುಪಿ ASP ಸುಧಾಕರ್ ನಾಯಕ್ ನೇತೃತ್ವದಲ್ಲಿ ಈಗಾಗಲೇ ತಂಡ ಭೇಟಿಯನ್ನ ಮಾಡಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಭಿಷೇಕ್, ಈಗ ನಿಂದನೆ ಪ್ರಕರಣದಲ್ಲಿ ಮಹೇಶ್ ತಿಮ್ರೋಡಿ ಅವರನ್ನ ಕಾಕಿ ವಶಕ್ಕೆ ಪಡೆದುಕೊಂಡಿರುವಂತದ್ದು ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಒಂದು ದೂರು ದಾಖಲಾದಂತಹ ಪಕ್ಷದಲ್ಲಿ ಅದನ್ನ ಅದರ ಬಗ್ಗೆ ಒಂದು ಹೇಳಿಕೆಗಳನ್ನ ಕೊಡಬೇಕು, ಅದಕ್ಕೆ ಹಾಜರಾಗಬೇಕಾಗುತ್ತೆ. ಆದ್ರೆ ಪ್ರಕರಣ ದಾಖಲಾದರೂ ಕೂಡ ಪೊಲೀಸರು ಅವರನ್ನು ಸಂಪರ್ಕ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಬೇಜವಾಬ್ದಾರಿಯಾದಂತಹ ಒಂದು ವರ್ತನೆಯನ್ನ ಮಾಡಿದಂತಹ ಹಿನ್ನೆಲೆಯಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಾಗತ್ತೆ. ಅಕಸ್ಮಾತ್ ಇವರೇನಾದ್ರೂ ನಿಂದನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಕ್ಲಾರಿಫಿಕೇಶನ್ ಅನ್ನ ಪೊಲೀಸರಿಗೆ ಕೊಡ್ಬೇಕಾಗತ್ತೆ. ಅದು ಕಾನೂನು ಪ್ರಕ್ರಿಯೆ ಆಗಿರುವಂತದ್ದು. ಆದ್ರೆ ಇಲ್ಲಿ ಪೊಲೀಸರಿಗೆ ಅಂದ್ರೆ ಪೊಲೀಸರ ಒಂದು ಕಾನೂನನ್ನ ಧಿಕ್ಕರಿಸಿ ಈ ರೀತಿಯಾಗಿ ಹಾಜರಾಗದೆ ಅವರು ಇರುವಂತದ್ದು ಸಹಜವಾಗಿಯೇ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಅನಿವಾರ್ಯತೆ ಅಲ್ಲಿ ಸೃಷ್ಟಿಯಾಗಿರುವಂತದ್ದು. ಈಗ ಸದ್ಯ ಅವರನ್ನ ವಶಕ್ಕೆ ಪಡೆದು ಅವರಿಂದ ಹೇಳಿಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರು ಅಂದ್ರೆ ಅವರ ಆಡಿಯೋಗಳು ಏನು ವೈರಲ್ ಆಗಿದೆ ಮತ್ತು ಅವರ ಏನು ಹೇಳಿಕೆಯನ್ನ ನೀಡಿದ್ದಾರೆ ಅದರ ಬಗ್ಗೆ ಸ್ಪಷ್ಟನೆಯನ್ನ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡುವಂತಹ ಮುಖಾಂತರ ಅವರ ಹೇಳಿಕೆ ಪಡೆದುಕೊಳ್ಳುವಂತದ್ದು ಮತ್ತು ಲಿಖಿತ ರೂಪದಲ್ಲಿ ಅದನ್ನ ಉಲ್ಲೇಖ ಮಾಡುವಂತಹ ಒಂದು ಕೆಲಸಗಳನ್ನ ಈಗ ಸದ್ಯಕ್ಕೆ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಮತ್ತು ಈಗ ಅವರ ಮನೆ ಬಳಿ ಹೋದಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಕೂಡ ಈ ಕಾನೂನು ಪ್ರಕ್ರಿಯೆಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಅವರನ್ನ ಯಾಕೆ ವಶಕ್ಕೆ ಪಡೆದುಕೊಳ್ತೀರಿ, ಅಂದ್ರೆ ಅವರ ಬಂಧನ ಯಾಕೆ ಮಾಡ್ತೀರಿ ಅನ್ನುವಂತಹ ಒಂದು ಪ್ರಶ್ನೆಗಳನ್ನ ಪೊಲೀಸರಲ್ಲಿ ಕೇಳಿರುವಂತದ್ದು. ಈಗ ಸದ್ಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಏನು ದೂರು ದಾಖಲಾಗಿದೆ ಅದು ಅಧಿಕೃತವಾದಂತಹ ಒಂದು ದೂರು ಆಗಿರುವಂತಹ ಕಾರಣದಿಂದಾಗಿ ಅಕ್ಯೂಸ್ ಅಂತ ಯಾರು ಅದರಲ್ಲಿ ಮೆನ್ಷನ್ ಆಗುತ್ತೆ ಅವರನ್ನ ಹೇಳಿಕೆ ಪಡೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ವೇಳೆ ಮಹೇಶ್ ತಿಮ್ಮರೋಡಿ ಅವರು ಸಾಕಷ್ಟು ಒಂದು ಪೊಲೀಸರ ಮೇಲೆ ಮತ್ತು ಸರ್ಕಾರದ ಮೇಲೆ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ನನ್ನ ಸಾವಿಗೆ ಅಂದ್ರೆ ಏನಾದ್ರೂ ಪೊಲೀಸರು ನನ್ನ ಸಾಯ್ತಾರೆ, ನನಗೇನಾದ್ರೂ ಆದಂತಹ ಪಕ್ಷದಲ್ಲಿ ಅದು ಸರ್ಕಾರವೇ ಹೊಣೆ ಅಂತ ಹೇಳಿ ಅಲ್ಲಿ ಇದ್ದಂತಹ ಬೆಂಬಲಿಗರ ಮುಂದೆ ಅವರೊಂದು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರುವಂತದ್ದು. ಹೀಗಾಗಿ ಇದೆಲ್ಲ ಪ್ರಹಸನದ ನಡುವೆ ಪೊಲೀಸರು ಇವಾಗ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದು ಒಂದು ವಿಚಾರಣೆ ನಡೆಸ್ತಾರೆ. ಈ ಒಂದು ಯಾವ ಸೆಕ್ಷನ್ ಹಾಕಿದ್ದಾರೆ ಅನ್ನೋದ್ರ ಮೇಲೆ ಅವರಿಗೆ ಸ್ಥಳದಲ್ಲಿ ಜಾಮೀನು ಕೊಟ್ಟು ವಾರ್ನಿಂಗ್ ಕೊಟ್ಟು ಕಳಿಸ್ಬೇಕಾ ಅಥವಾ ಬಂಧನವನ್ನ ಮಾಡ್ಬೇಕಾ ಅನ್ನುವಂಥದ್ದು ಸೆಕ್ಷನ್ಗಳ ಅಂದ್ರೆ ಯಾವ ಸೆಕ್ಷನ್ಗಳ ಹಾಕಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಮತ್ತು IO ಯಾರಿದ್ದಾರೆ ಅಂದ್ರೆ ಠಾಣಾಧಿಕಾರಿ ಯಾರಿದ್ದಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ ಏನಿದ್ದಾರೆ ಅವರ ವಿವೇಚನೆಗೆ ಬಿಟ್ಟಿರುವಂತದ್ದು. ಅಂದ್ರೆ ಅವರನ್ನ ಹೊರಗಡೆ ಬಿಡ್ಬೇಕಾ ಅಂದ್ರೆ ಜಾಮೀನು ಕೊಟ್ಟು ನೀಡಿ ಬಿಡ್ಬೇಕಾ ಅಥವಾ ವಾರ್ನಿಂಗ್ ಮಾಡಿ ಬಿಡ್ಬೇಕಾ ಅಥವಾ ಬಂಧನ ಮಾಡ್ಬೇಕಾ ಅನ್ನುವಂಥದ್ದು ವಿವೇಚನೆಗೆ ಬಿಟ್ಟಿರುವಂತದ್ದು. ಅಕಸ್ಮಾತ್ ಇವರು ಏನಾದ್ರೂ ಮತ್ತೆ ಹೊರಗಡೆ ಹೋಗಿ ಏನಾದ್ರೂ ಆಕ್ಷೇಪಾರ್ಹ ಮತ್ತು ಸಮಾಜದಲ್ಲಿ ಏನಾದ್ರೂ ಒಡಕು ಮಾಡುವಂತಹ ಒಂದು ಹೇಳಿಕೆಗಳನ್ನು ನೀಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರ ವಿರುದ್ಧ ಮತ್ತೆ ಅವರನ್ನ ಬಂಧನ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಈ ಒಂದು ಆಂಗಲ್ ನಲ್ಲಿ ಕೂಡ ಯೋಚನೆ ಮಾಡಿ ಅವರನ್ನ ಬಂಧನ ಮಾಡ್ಬೇಕಾ ಬೇಡವಾ ಅನ್ನುವಂಥದ್ದು ಈಗ ಇದನ್ನ ಮಾಡ್ತಾರೆ. ಸದ್ಯ ವಶಕ್ಕೆ ಪಡೆದು ವಿಚಾರಣೆ ಮುಂದುವರೆದಿದೆ. ಅಂಕಿತ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ. ಪೊಲೀಸ್ ಠಾಣೆಗೆ ತಿಮ್ರೋಟಿ ಕರೆದೊಯ್ತಾ ಇರುವ ಕಾಕಿ. ಉಡುಪಿಯ ಬ್ರಹ್ಮಾವರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. BL ಸಂತೋಷ್ ನಿಂದನೆ ಪ್ರಕರಣದಲ್ಲಿ ತಿಮ್ರೋಡಿ ಅವರನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಟಿಸ್ ನೀಡಿದ್ರು ಕೂಡ ವಿಚಾರಣೆಗೆ ತಿಮ್ರೋಡಿ ಗೈರು ಆಗಿದ್ರು. ಮಹೇಶ್ ಶೆಟ್ಟಿ ತಿಮ್ರೋಡಿ ವಶಕ್ಕೆ ಪಡ್ಕೊಂಡಿರುವ ಪೊಲೀಸರು ಇನ್ನು ಪೊಲೀಸ್ ಠಾಣೆಗೆ
ತಿಮ್ರೋಟಿ ಅವರನ್ನ ಕರೆದೊಯ್ತಾ ಇದ್ದಾರೆ. ಇನ್ನು ಉಡುಪಿಯ ಬ್ರಹ್ಮಾವರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬಿಎಲ್ ಸಂತೋಷ್ ನಿಂದನೆ ಪ್ರಕರಣದಲ್ಲಿ ತಿಮ್ರೋಟಿ ಅವರನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಒಂದು ರೀತಿಯಾಗಿ ನೋಟಿಸ್ ಅನ್ನ ನೀಡಿದ್ರು ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ತಿಮ್ರೋಟಿ ಅವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯಲ್ಲಿ ಪೊಲೀಸರು ನಿಂದನೆ ಪ್ರಕರಣದಲ್ಲಿ ತಿಮ್ರೋಟಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಉಜಿರೆಯ ನಿವಾಸದಲ್ಲಿ ಭಾರೀ ಹೈ ಡ್ರಾಮಾ ನಡೆದಿದೆ. ನನ್ನ ಜೀವಕ್ಕೆ ಏನಾದರೂ ಆದರೆ ಅದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಅಂತ ಹೇಳ್ತಾ ಇರುವಂಥದ್ದು. ಕಾಕಿ ವಶಕ್ಕೆ ಪಡಿತಾ ಇದ್ದಂತೆ ತಿಮ್ರೋಟಿ ಸರ್ಕಾರದ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಪೊಲೀಸರು ನನ್ನ ಕೊಲೆ ಮಾಡಿ ಬೀಸಾಡಬಹುದು, SIT ತನಿಖೆಯನ್ನ ನಿಲ್ಲಿಸಲು ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಉಡುಪಿಯ ಬ್ರಹ್ಮಾವರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬಿಎಲ್ ಸಂತೋಷ್ ನಿಂದನೆ ಪ್ರಕರಣದಲ್ಲಿ ತಿಮ್ರೋಟಿ ಅವರನ್ನ ಕಾಕಿ ಈಗಾಗಲೇ ವಶಕ್ಕೆ ಪಡ್ಕೊಂಡಿದೆ. ನೋಟಿಸ್ ಅನ್ನ ನೀಡಿದ್ರು ವಿಚಾರಣೆಗೆ ಈ ತಿಮ್ರೋಟಿ ಗೈರಾಗಿರುವಂಥದ್ದು. ಈಗಾಗಲೇ ಮಹೇಶ್ ಶೆಟ್ಟಿ ತಿಮ್ರೋಟಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇಂದು ಸಂಜೆಯೊಳಗೆ ಮಹೇಶ್ ಶೆಟ್ಟಿ ತಿಮ್ರೋಟಿ ಅವರನ್ನ ಬಂಧಿಸುವಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈಗಾಗಲೇ ಪೊಲೀಸರಿಗೆ ಸೂಚನೆಯನ್ನ ನೀಡಿರುವಂಥದ್ದು. ಒಂದು ರೀತಿಯಾಗಿ ಬಿಎಲ್ ಸಂತೋಷ್ ಹಾಗೆ ಸರ್ಕಾರದ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಠಾಣೆಗೆ ತಿಮ್ರೋಟಿ ಅವರನ್ನ ಕರೆದೊಯ್ಯುತ್ತಿರುವ ಕಾಕಿ ಉಡುಪಿಯ ಬ್ರಹ್ಮಾವರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬಿಎಲ್ ಸಂತೋಷ್ ನಿಂದನೆ ಪ್ರಕರಣದಲ್ಲಿ ತಿಮ್ರೋಟಿ ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಟಿಸ್ ಅನ್ನ ನೀಡಿದ್ರು ತಿಮ್ರೋಟಿ ಅವರು ಗೈರಾಗಿರುವಂಥದ್ದು. ಮಹೇಶ್ ಶೆಟ್ಟಿ ತಿಮ್ರೋಟಿ ಅವರನ್ನ ಪೊಲೀಸರು ಈಗ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಧರ್ಮಸ್ಥಳದಲ್ಲಿ ಅಸ್ಥಿ ಶೋಧ ತಾತ್ಕಾಲಿಕವಾಗಿ ಈಗಾಗಲೇ ಸ್ಥಗಿತಗೊಂಡಿದೆ. ಒಂದು ರೀತಿಯಾಗಿ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಟಿ ಎಂಬ ವ್ಯಕ್ತಿಯು ಧರ್ಮಸ್ಥಳ ಶವಹೂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಮುಖ್ಯಮಂತ್ರಿಯೊಬ್ಬರು 28 ಕೊಲೆಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಒಂದ್ ಕಡೆ ಆರೋಪವನ್ನ ಮಾಡಿದ್ರು ಮಹೇಶ್ ತಿಮ್ರೋಟಿ ಅವರು. ಈಗ ಬಿಎಲ್ ಸಂತೋಷ್ ನಿಂದನೆ ಪ್ರಕರಣದಲ್ಲಿ ಪೊಲೀಸರು ಈಗ ಅರೆಸ್ಟ್ ಮಾಡ್ತಾ ಇದ್ದಾರೆ.